ಒಂದೊಂದು ಸಲ ತಪ್ಪುಗಳು ಆಕರ್ಷಕವಾಗಿರುತ್ತವೆ, ಸರಿ ಅದರಷ್ಟು ಚೆನ್ನಾಗಿರುವುದಿಲ್ಲ. ಉದಾಹರಣೆಗೆ ಈ ಗಾದೆ ಮಾತನ್ನ ನೋಡಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತಾರೆ. ವಾಸ್ತವದಲ್ಲಿ ಅದು ಕರಡಿ ಅಲ್ಲ, ಕರಡಿಗೆ. ಕರಡಿಗೆ ಅಂದರೆ ಇಷ್ಟಲಿಂಗ ಇಡುವ ಪೆಟ್ಟಿಗೆ. ಅಂತ ಕರಡಿಗೆಯನ್ನೇ ಬಿಟ್ಟು ಶಿವಪೂಜೆಗೆ ಹೋದರೆ ಹೇಗೆ ಹೇಳಿ? ಹಾಗೆ ಮುಖ್ಯವಾದುದನ್ನೇ ಮರೆತಾಗ ಈ ಗಾದೆ ಬಳಸಬೇಕು. ಆದರೆ ವಿಷಯ ಗೊತ್ತಿಲ್ಲದವರ ಬಾಯಲ್ಲಿ ಕರಡಿಗೆ ಹೋಗಿ ಕರಡಿಯಾಗಿದೆ. ಇಬ್ಬರು ಏನೋ ಮಾಡುತ್ತಿರುವಾಗ ಮೂರನೆಯವರು ಮಧ್ಯ ಬಂದರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನುವುದು ಶುರುವಾಗಿದೆ. ಇದೊಂಥರ ತಮಾಷೆಯಾಗಿ ಇದ್ದುದರಿಂದ ತಪ್ಪೆ ಹೆಚ್ಚು ಜನಪ್ರಿಯವಾಗಿದೆ. ಎಷ್ಟೆಂದರೆ ತಪ್ಪೆಂದು ತಿಳಿದ ಮೇಲೂ ಬದಲಾಯಿಸಿ ಕೊಳ್ಳದಷ್ಟು.